ನನ್ನ ಹೆಸರು ಶ್ವೇತಾ. ನಾನು 6ನೇ ತರಗತಿ ಓದುತ್ತಿರುವಾಗಲೇ ನನ್ನ ತಾಯಿ ತೀರಿ ಹೋದರು. ನಾನು ಮತ್ತು ನನ್ನ ಅಪ್ಪ ಶಂಕರ್ ಇಬ್ಬರೇ ಮನೆಯಲ್ಲಿ ಇರಬೇಕಾಗಿತ್ತು. ನನ್ನನ್ನು ನೋಡಿದ ಅಕ್ಕಪಕ್ಕದವರೆಲ್ಲರೂ ಅಪ್ಪನನ್ನು ಇನ್ನೊಂದು ಮದುವೆ ಮಾಡಿಕೊಂಡು ಆ ಹುಡುಗಿಗೆ ತಾಯಿಯ ಪ್ರೀತಿ ಸಿಗುವಂತೆ ಮಾಡು, ನೋಡು ಆ ಹುಡುಗಿಯನ್ನೊಮ್ಮೆ, ಅವಳು ತಾಯಿಯ ಪ್ರೀತಿ ಕಾಳಜಿ ಇಲ್ಲದೆ ಹೇಗೆ ಸೊರಗಿ ಹೋಗಿದ್ದಾಳೆ. ಇನ್ನೂ ಬೆಳೆದು ದೊಡ್ಡವಳಾಗುತ್ತಿರುವ ಹುಡುಗಿ, ಇವಳಿಗೆ ಒಬ್ಬ ತಾಯಿಯ ಅವಶ್ಯಕತೆ ತುಂಬ ಇದೆ. ದಯಮಾಡಿ ಮದುವೆಯಾಗಿ ಆ ಹುಡುಗಿಗೆ ಒಬ್ಬ ತಾಯಿಯನ್ನು ತಂದುಕೊಡು ಎಂದು ಪೀಡಿಸತೊಡಗಿದರು. ಆದರೂ ಅಪ್ಪ ಮಲತಾಯಿಯಾದವಳು ನನ್ನ ಮಗಳನ್ನು ಅದೆಷ್ಟು ಪ್ರೀತಿಸಲು ಸಾಧ್ಯ, ಬೇಡ ಎಂದು ನಿರ್ಧರಿಸಿ ಬೇರೆಯವರ ಮಾತುಗಳಿಗೆ ಕಿವಿಗೊಡದಂತೆ ಸುಮ್ಮನೆ ಕುಳಿತುಬಿಟ್ಟರು. ನನಗೂ ಒಂಟಿತನ ಬಹಳವಾಗಿ ಕಾಡಲಾರಂಭಿಸಿತು. ಒಂದು ದಿನ ರಾತ್ರಿ ಅಪ್ಪ ನನಗೆ ಹಾಲು ಕಾಯಿಸಲು ಅಡುಗೆ ಮನೆಗೆ ಹೋದಾಗ ನಾನು ಅಪ್ಪನ ಬಳಿ ಹೋಗಿ ಅವರ ಕೈ ಹಿಡಿದು, ಅಪ್ಪ, ನೀವು ಅದು ಇದು ಎಂದು ಸರಿಯಾಗಿ ಮನೆಯಲ್ಲಿರುವುದಿಲ್ಲ. ನಾನು ಒಬ್ಬಳೇ ಮನೆಯಲ್ಲಿರಲು ನನಗೆ ತುಂಬ ಭಯ ಆಗುತ್ತದೆ ಅಪ್ಪ. ನೀವು ಎಲ್ಲರೂ ಹೇಳಿದ ಹಾಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಿ ಅಪ್ಪ. ನನಗೆ ಸಿಗುವ ಅಮ್ಮ ಮಲತಾಯಿ ಧೋರಣೆ ತೋರಿಸುತ್ತಾಳೆ ಎಂದು ನೀವೇಕೆ ಭಾವಿಸುತ್ತೀರಿ? ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಅಲ್ಲವೇ ಅಪ್ಪ? ನನಗೆ ಅಮ್ಮ ಸಿಗುತ್ತಾಳೆ, ಅವಳ ಪ್ರೀತಿ ಸಿಗುತ್ತದೆ ಎಂದರೆ ನನಗೆ ತುಂಬ ಖುಷಿ ಇದೆ. ದಯವಿಟ್ಟು ಮದುವೆ ಮಾಡಿಕೊಳ್ಳಿ ಎಂದು ಅಂಗಲಾಚಿ ಬೇಡಿದಾಗ ಅಪ್ಪನಿಗೆ ನನ್ನ ಪರಿಸ್ಥಿತಿ ಅರ್ಥವಾಗಿ ಮದುವೆ ಮಾಡಿಕೊಳ್ಳಲು ಒಪ್ಪಿದರು. ನಂತರ ಅಲ್ಲಿ ಇಲ್ಲಿ ಹೆಣ್ಣು ನೋಡಿ ಕೊನೆಗೆ ಶಾಂತಿ ಎಂಬುವವರನ್ನು ಸರಳವಾಗಿ ಮದುವೆ ಮಾಡಿಕೊಂಡು ಮನೆ ತುಂಬಿಸಿಕೊಂಡರು. ನನಗಂತೂ ಶಾಂತಿ ಚಿಕ್ಕಮ್ಮ ಎಂದರೆ ನನ್ನ ಅಮ್ಮನೇ ನನಗೆ ಮತ್ತೆ ಸಿಕ್ಕಿದ್ದಾಳೆ ಎಂಬಷ್ಟೇ ಖುಷಿ ಇತ್ತು. ಇನ್ನು ಅಪ್ಪ ನನ್ನ ಸಂತೋಷ ನೋಡಿ ಅವರು ನನ್ನ ಬಗ್ಗೆ ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ಅವರ ಕೆಲಸಗಳ ಕಡೆ ಗಮನ ಕೊಡುತ್ತಿದ್ದರು. ನಾನು ಅಪ್ಪ ಒಂದೇ ಕೋಣೆಯಲ್ಲಿ ಮಲಗುತ್ತಿದ್ದೆವು. ಅಪ್ಪನ ಮದುವೆಯಾದ ಮೇಲೆ ನನ್ನ ಚಿಕ್ಕಮ್ಮನ ಅಮ್ಮ ನನ್ನನ್ನು ಬೇರೆ ಕೋಣೆಯಲ್ಲಿ ಮಲಗುವಂತೆ ಹೇಳಿದರು. ನನಗೆ ಒಬ್ಬಳೇ ಮಲಗಲು ಭಯವಾದರೂ ವಿಧಿಯಿಲ್ಲದೆ ಮಲಗಬೇಕಾಯಿತು. ಹೀಗೆ 2 ವರ್ಷಗಳು ಕಳೆದವು. ಶಾಂತಿ ಚಿಕ್ಕಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ರಾತ್ರಿ 11:30ಗೆ ನನಗೆ ಎಚ್ಚರ ಆಯಿತು. ನೀರು ಕುಡಿಯೋಣ ಎಂದುಕೊಂಡು ನೋಡಿದಾಗ ನೀರು ಖಾಲಿ ಆಗಿತ್ತು. ಅಡುಗೆ ಮನೆಗೆ ಹೋಗಿ ನೀರು ತರಲು ಮೆಟ್ಟಿಲು ಇಳಿದು ಬರುತ್ತಿರುವಾಗ ಚಿಕ್ಕಮ್ಮನ ಕೋಣೆಯಲ್ಲಿ ಯಾರೋ ಪಿಸು ಧ್ವನಿಯಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು. ಯಾರಿರಬಹುದು ಇಷ್ಟು ಸರಿ ರಾತ್ರಿಯಲ್ಲಿ? ಅಪ್ಪ ಬಿಸ್ನೆಸ್ ಟ್ರಿಪ್ ಎಂದು ಮುಂಬೈಗೆ ಹೋಗಿ 4 ದಿನಗಳಾಯಿತು. ಅವರು ಇನ್ನೂ ಬರಲು 1 ವಾರ ಆಗುತ್ತದೆ ಎಂದು ಹೇಳಿದ್ದರು. ಹಾಗಿರುವಾಗ ಚಿಕ್ಕಮ್ಮ ಯಾರ ಜೊತೆ ಮಾತನಾಡುತ್ತಿರಬಹುದು? ಹಾಂ ಚಿಕ್ಕಮ್ಮ, ಅವರ ತಾಯಿಯ ಜೊತೆ ಮಾತನಾಡುತ್ತಿರಬಹುದು ಎಂದುಕೊಂಡು ನೀರು ತರಲು ಕೆಳಗೆ ಹೋದೆ. ನೀರು ತುಂಬಿಕೊಂಡು ಮೇಲೆ ಬರುವಾಗ ಚಿಕ್ಕಮ್ಮನ ಮಾತುಗಳು ಸಹಜವಾಗಿ ಫೋನಿನಲ್ಲಿ ಮಾತನಾಡುತ್ತಿರುವಂತಿರಲಿಲ್ಲ. ಅವರ ಮಾತಿನ ಜೊತೆ ಗಂಡಸಿನ ಧ್ವನಿ ಸರಸ ಸಲ್ಲಾಪದ ನಗು ಕೇಳಿ ನನಗೆ ಶಾಕ್ ಆಯಿತು. ಒಳಗೆ ಯಾರಿರಬಹುದು ಎಂಬ ಕುತೂಹಲದಿಂದ ಅವರ ಕೋಣೆಯ ಕಿಟಕಿಯಿಂದ ನೋಡಿದಾಗ ನಾನು ನಿಂತ ನೆಲ ಅಲ್ಲೇ ಕುಸಿದಂತೆ ಭಾಸವಾಯಿತು. ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ. ಇದು ನನ್ನ ಚಿಕ್ಕಮ್ಮನ? ನನ್ನ ಚಿಕ್ಕಮ್ಮ ಅಪ್ಪ ಇಲ್ಲದಿರುವ ಸಮಯದಲ್ಲಿ ಅಪ್ಪನ ಡ್ರೈವರ್ ಜೊತೆ? ಛೀ! ಹೌದು, ಚಿಕ್ಕಮ್ಮ ಮತ್ತು ಡ್ರೈವರ್ ಅಪ್ಪ ಇಲ್ಲದಿರುವಾಗ ಬೆತ್ತಲಾಗಿ ಇಬ್ಬರೂ ಅಪ್ಪಿಕೊಂಡು
ಮುದ್ದಿಸುತ್ತಿದ್ದರು. ಇನ್ನೂ ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಲಾಗುವುದಿಲ್ಲ ಎಂದು ಅಲ್ಲಿಂದ ಹೊರಡುವ ಮುನ್ನ ನನ್ನ ಕಿವಿಗೆ ಬಿದ್ದ ಮಾತು ನನ್ನನ್ನು ಅಲ್ಲೇ ಶಿಲೆಯಾಗಿ ನಿಲ್ಲುವಂತೆ ಮಾಡಿತು. ಚಿಕ್ಕಮ್ಮ ಡ್ರೈವರ್ನ ಎದೆ ಮೇಲೆ ಮಲಗಿ ಅವನಿಗೆ ಹೇಳುತ್ತಿದ್ದಳು, ಶಂಕರ್ ನನ್ನ ಮದುವೆಯಾಗಿದ್ದು ಕೇವಲ ಅವನ ಮಗಳನ್ನು ನೋಡಿಕೊಳ್ಳುವ ಸಲುವಾಗಿ ಅಷ್ಟೇ. ಅವನಿಗೆ ನನ್ನ ಮೇಲೆ ಯಾವುದೇ ಪ್ರೀತಿ ಕಾಳಜಿ ಯಾವುದೂ ಇಲ್ಲ. ನನ್ನದು ಇನ್ನೂ ಚಿಕ್ಕ ವಯಸ್ಸು. ಆ ಮುದಿ ವಯಸ್ಸವನಿಗೆ ಕಾಮತೃಷೆ ಎಲ್ಲಿಂದ ಬರಬಹುದು? ಆದರೆ ನನಗೆ ಯೌವನದ ಹೊಳೆಯಲ್ಲಿ ಎಲ್ಲ ಸುಖವನ್ನು ಹೀರಿಬಿಡಬೇಕೆಂಬ ಬಯಕೆ. ನಾನೇನು ಮಾಡಲಿ? ಆದರೆ ನನಗೆ ಎಲ್ಲ ಗೊತ್ತಿದೆ. ನಾನು ಶಂಕರ್ನನ್ನು ಮದುವೆಯಾಗಿದ್ದು ಕೋಟಿಗೆ ಒಡೆಯ ಶಂಕರ್. ನಾನು ಅವನನ್ನು ಮದುವೆಯಾದರೆ ಅದೆಲ್ಲ ನನ್ನ ಪಾಲಾಗುತ್ತದೆ ಎಂದೇ ತಿಳಿದು ಮದುವೆಯಾದೆ. ಆದರೆ ಒಂದು ದಿನ ಶಂಕರ್ಗೆ ಚೆನ್ನಾಗಿ ಕುಡಿಸಿ ಕಾಮದ ಆಸೆ ತೋರಿಸಿ ಅವನಿಂದ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಮಾಡಿಸಿಕೊಂಡು ಆನಂತರ ಅವನನ್ನು ಪ್ರಾಣ ತೆಗೆಯುವ ಹುನ್ನಾರ ಮಾಡಿದ್ದೇನೆ. ಆ ಸಮಯಕ್ಕಾಗಿಯೇ ಹೊಂಚು ಹಾಕುತ್ತಿದ್ದೇನೆ. ಅದಕ್ಕೆ ನಿನ್ನ ಸಹಕಾರವೂ ಬೇಕು. ಇನ್ನು ನಾವಂದುಕೊಂಡಂತೆ ಆದರೆ ಇಲ್ಲಿ ನಾನೇ ರಾಣಿ ನೀನೇ ರಾಜ ಎಂದು ಹೇಳುತ್ತಿದ್ದರೆ ಆ ಡ್ರೈವರ್ ಎಲ್ಲ ಸರಿ, ಇನ್ನು ಆ ಶ್ವೇತಾ ಅವಳನ್ನು ಏನು ಮಾಡುವುದು ಎಂದಾಗ ಚಿಕ್ಕಮ್ಮ ಅವಳನ್ನು ಅಷ್ಟು ಪ್ರೀತಿಯಿಂದ ಮುದ್ದಿಸಿ ಬೆಳೆಸಿರುವುದು ಏಕೆಂದೆ? ಅವಳಿಗೆ ನನ್ನ ಮೇಲೆ ನಂಬಿಕೆ ಬರಲಿ ಎಂದು. ಅವಳಿಗೆ 18 ವರ್ಷ ಆಗುತ್ತಿದ್ದಂತೆ ಅವಳಿಗೆ ವಿಲ್ ಮಾಡಿರುವ ಆಸ್ತಿಗೆ ಸುಲಭವಾಗಿ ಸೈನ್ ಮಾಡಿಸಿಕೊಳ್ಳಬಹುದು ಎಂಬ ಯೋಚನೆ ಇಂದಲೇ ಅವಳನ್ನು ಸ್ವಂತ ಮಕ್ಕಳಿಗೆ ಹೆಚ್ಚಾಗಿ ನೋಡಿಕೊಂಡಿರುವುದು ಎಂದು ಹೇಳಿದಾಗ ಆ ಡ್ರೈವರ್ ಮುಂದೆ ಅವಳ ಗತಿ ಎಂದಾಗ ಚಿಕ್ಕಮ್ಮ ನನಗೇಕೆ ಅವಳ ಚಿಂತೆ? ಅವಳೇನು ನಾನು ಹೆತ್ತ ಮಗಳ? ಎಲ್ಲಾದರೂ ಹಾಳಾಗೋಗಲಿ ಎಂಬ ಚಿಕ್ಕಮ್ಮನ ಮಾತನ್ನು ಕೇಳಿ ನಾನು ಕಾಲಿನಲ್ಲಿ ಶಕ್ತಿಯೇ ಇಲ್ಲದಂತಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕುಸಿದು ಬಿದ್ದೆ. ನನ್ನ ಚಿಕ್ಕಮ್ಮ ಹೀಗೆಲ್ಲ ಮಾಡುತ್ತಾಳೆ ಎಂದು ನನ್ನ ಕನಸಿನಲ್ಲಿಯೂ ನಾನು ಊಹಿಸಿರಲಿಲ್ಲ. ಇದನ್ನೆಲ್ಲ ಅಪ್ಪನ ಬಳಿ ಹೇಳುವುದಾದರೂ ಹೇಗೆ? ನನ್ನ ಮಾತನ್ನು ಅಪ್ಪ ಹೇಗೆ ನಂಬುತ್ತಾರೆ ಎಂದು ಯೋಚಿಸಿ ಕಲ್ಲಾಗಿ ಹೋದೆ. ಆನಂತರ ನನಗೊಂದು ಉಪಾಯ ಹೊಳೆಯಿತು. ಆಗಲೇ ತಡ ಮಾಡದೆ ಮೇಲೆ ಹೋಗಿ ನನ್ನ ಫೋನ್ ತೆಗೆದುಕೊಂಡು ಬಂದು ವಿಡಿಯೋ ರೆಕಾರ್ಡ್ ಆನ್ ಮಾಡಿ ಸದ್ದು ಮಾಡದೆ ನಿಧಾನವಾಗಿ ಕಿಟಕಿಯ ಪರದೆಗೆ ಮರೆ ಮಾಡಿ ಇಟ್ಟು ಆನಂತರ ನಾನು ನನ್ನ ಕೋಣೆಗೆ ಹೋಗಿ ಮಲಗಿದೆ. ಬೆಳಿಗ್ಗೆ ಎದ್ದು ಸೀದಾ ಚಿಕ್ಕಮ್ಮನ ಕೋಣೆಗೆ ಹೋಗಿ ಫೋನ್ ತೆಗೆದುಕೊಳ್ಳುವಾಗ ಅಡುಗೆ ಮನೆಯಿಂದ ಬಂದ ಚಿಕ್ಕಮ್ಮ, ಶ್ವೇತಾ ಏನು ಮಾಡ್ತಿದ್ದೀಯಮ್ಮ ಎಂದು ಕೇಳಿದರು. ನಾನು ಒಮ್ಮೆ ಗಾಬರಿ ಆದರೂ ಸಾವರಿಸಿಕೊಂಡು, ಚಿಕ್ಕಮ್ಮ ನನ್ನ ಚಾರ್ಜರ್ ಏನೋ ಪ್ರಾಬ್ಲಮ್ ಆಗಿದೆ, ಫೋನ್ ಚಾರ್ಜ್ ಆಗ್ತಿಲ್ಲ, ಅದಕ್ಕೆ ನಿಮ್ಮ ಚಾರ್ಜರ್ ತಗೊಳ್ಳೋಕೆ ಬಂದೆ ಎಂದು ಅಂಜಿಕೆ ಇಲ್ಲದೆ ಹೇಳಿದಾಗ ಚಿಕ್ಕಮ್ಮ ಹೌದಾ ಸರಿ ತಗೋ ಎಂದು ಅಡುಗೆ ಮನೆಗೆ ಹೋದರು. ನಾನು ನನ್ನ ಫೋನ್ ತೆಗೆದುಕೊಂಡು ನನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಫೋನ್ ತೆಗೆದು ನೋಡಿದಾಗ ನಾನು ಅಂದುಕೊಂಡಂತೆ ಅದರಲ್ಲಿ ಅವರ ರಾಸಲೀಲೆಗಳು ರೆಕಾರ್ಡ್ ಆಗಿದ್ದವು. ನಾನು ಅದನ್ನು ಸೇವ್ ಮಾಡಿ ಜೋಪಾನವಾಗಿಟ್ಟುಕೊಂಡೆ. 12 ದಿನಗಳಲ್ಲಿ ನನ್ನ ತಂದೆ ಮುಂಬೈಯಿಂದ ವಾಪಸ್ಸು ಬಂದರು. ಬಂದವರೇ ಚಿಕ್ಕಮ್ಮನಿಗೆ ಒಂದು ಮುಗುಳು ನಗೆ ಬೀರಿ ಅಲ್ಲಿಂದ ಸೀದಾ ನನ್ನ ರೂಮಿಗೆ ಬಂದರು. ನಾನು ಅಪ್ಪನನ್ನು ನೋಡಿ ದುಃಖ ತಡೆಯಲಾರದೆ ಓಡಿ ಹೋಗಿ ಅಪ್ಪನನ್ನು ತಬ್ಬಿಕೊಂಡು ಅಳುವಾಗ ಅಪ್ಪ, ಏನಾಯಿತು ಶ್ವೇತಾ, ಯಾಕೀಗೆ ಅಳುತ್ತಿದೆಯಾ, ಏನು ಅಂತ ಹೇಳಬಾರದೆ ಎಂದು ಕೇಳಿದಾಗ ನನ್ನ ದುಃಖ ಮತ್ತಷ್ಟು ಉಮ್ಮಳಿಸಿ ಏನೂ ಹೇಳಲಾಗದೆ ನನ್ನ ಮೊಬೈಲ್ ವಿಡಿಯೋ ತೆಗೆದು ಫೋನ್ ಅವರ ಕೈಗಿಟ್ಟು ನಾನು ಹೊರಗಡೆ ಬಂದುಬಿಟ್ಟೆ. ಅದನ್ನು ನೋಡಿ ಅಪ್ಪ ಸ್ವಲ್ಪ ಹೊತ್ತು ಗರ ಬಡಿದವರಂತೆ ನಿಂತರು. ಅವರ ಕಣ್ಣುಗಳು ಕೆಂಡಾಮಂಡಲವಾಗಿದ್ದವು. ಆಗ ನಾನು ಮೆಲ್ಲನೆ ಅವರ ಬಳಿ ಹೋಗಿ ಚಿಕ್ಕಮ್ಮ ಮತ್ತು ಡ್ರೈವರ್ ಮಾತನಾಡಿಕೊಂಡಿದ್ದನ್ನೆಲ್ಲ ಹೇಳಿದಾಗ ಅಪ್ಪ
1 ಗಂಟೆ ಯೋಚಿಸಿ ಆನಂತರ ಆ ವಿಡಿಯೋ ಸಮೇತ ಕಂಪ್ಲೇಂಟ್ ಮಾಡಿ ಶಾಂತಿ ಮತ್ತು ಡ್ರೈವರನ್ನು ಕಂಬಿ ಎಣಿಸುವಂತೆ ಮಾಡಿದರು. ಆಗ ಶಾಂತಿಯ ಮುಖ ಕೋಪದಿಂದ ಕೆಂಪಾಗಿತ್ತು. ನನಗೆ ಅವಳ ಇನ್ನೊಂದು ಮುಖ ಆಗ ಕಂಡಿತ್ತು. ಆದರೆ ನನಗೆ ನನ್ನ ತಂದೆಯನ್ನು ಆ ನಯವಂಚಿಕೆಯಿಂದ ಕಾಪಾಡಿಕೊಂಡೆನೆಂಬ ತೃಪ್ತಿ ಮತ್ತು ಏನೋ ಸಾಧನೆ ಮಾಡಿದಂತೆ ಮನಸ್ಸು ಹಗುರವಾಯಿತು. ಈ ಕತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತಷ್ಟು ಕತೆಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.